ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ಸ್ನೇಹಿತರೆ. ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ ನೋಡಿರಿ. ನಾನು ಎದ್ದಿರೋದು 5 ಗಂಟೆಗೆ. 5:15ಗೆ ರಂಗೋಲಿ ಹಾಕಿನ್ರೆ. ಇಷ್ಟೊತ್ತನ ಆಯ್ತು ರೀ. ಮನೆ ಕೆಲಸ ಇನ್ನೂ ಬಟ್ಟೆ ತೊಳೆದು ಹಾಕಬೇಕು, ಬಾಂಡೆ ತೊಳೆದು ಎಲ್ಲ ಕೆಲಸ ಇದೆ ರೀ. ಯಾಕೆ ಇಷ್ಟು ಲೇಟ್ ಆಯ್ತಂತ ಹೇಳ್ತೀನಿ ಬರ್ರಿ. ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಇಲ್ಲಿ. ಕಸ ಹೊಡ್ಕೊಂಡು ಒಬ್ಬರೇ ಮಾಡಿದ್ರಿ ಬ್ಯಾಸ್ರಿ. ನಿನ್ನೆ ಬಾಂಡೆ ಡಬ್ಬ ಹಾಕಿದ್ದಿಲ್ಲ ರೀ. ಎಲ್ಲ ಮುಂಜಾನೆ ಬಾಂಡೆ ಡಬ್ಬಾಕಿ ಎಲ್ಲ ಕಸ ಹೊಡ್ಕೊಂಡ್ರೆ. ಕಸ ಹೊಡ್ಕೊಂಡು ನೀರು ಕಾಯಕ್ಕಿಟ್ಟು ಯಜಮಾನ್ರಿಗೆ ಚಹಾ ಮಾಡಿಕೊಟ್ಟೆ ರೀ. ಹೋದ್ರಿ ಅವರು. ಚಹಾ ಕುಡಿದು ಜಾಕ ಮಾಡಿ ಚಹಾ ಕುಡ್ದು ಹೋದ್ರೆ. ಅವ್ರು ಹೋದಿಂದ ನನಗೆ ನೀರು ಕಾಯಕ್ಕಿಟ್ಟು ಆಡುಗಳ ಕಾಲಂದೆಲ್ಲ ಕಸ ಹೊಡೆದೆ ರೀ. ನಮ್ಮ ಅರುಣ ಇವತ್ತು ಕಟಿಂಗ್ ಮಾಡ್ಕೊಳಕ್ಕೆ ಹೋದಾರೆ. ಅವ ಕಟ್ಟಿಂಗ್ ಮಾಡ್ಕೊಳಕ್ಕೆ ಹೋಗೋಣ ನನಗೆ ಬಿತ್ತರಿ. ಆಡುಗಳ ಕಾಲಂದೆಲ್ಲ ಕ್ಲೀನಾಗಿ ಕಸ ಹೊಡ್ಕೊಂಡು ತಲೆಗೆ ಇಟ್ಕೊಂಡು ಜಳಕ ಮಾಡ್ಬೇಕತ್ತೆ ರೀ. ಒಳಗೆ ಬಂದೆ ರೀ. ಬರೋದ್ರಾಗ ನಿನ್ನೆ ನಾನು ವಿಡಿಯೋ ನೈಟ್ ಬಂದು ವಿಡಿಯೋನ ಮಾಡಲಿಲ್ಲ ರೀ. ಯಾಕೆ ಮಾಡಲಿಲ್ಲ ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ರೀ. ಇವತ್ತಿನ ಡೇ ಹೆಂಗೆ ಹೋಗ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೀನಿ. ವಿಡಿಯೋ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಕೊಡ್ರಿ. ಇಷ್ಟೊತ್ತನ ಯಾಕಾಯ್ತು ರೀ ಮತ್ತು ಬಟ್ಟೆ ತೊಳೆದು ಹಾಕೋದು ಬಾಂಡೆ ತೊಳೆದು ಅಂತ ಅನ್ಬೋದು ರೀ ನೀವು. ಅಂದರೆ ಅಷ್ಟು ಬಾಂಡೆ ಅದಾವ. ನೈಟ್ ಸಾಂಬಾರು ಐತ್ರಿ ಆ ಬೊಗೋನ್ಯಾಗ. ರೊಟ್ಟಿ ಮಾಡಿದೆ. ಹಿಟ್ಟು ನೀರು ಮಾಡಿದ್ದು ಬೊಗೋನಿ ಕೂಡ ತೆಗೆದು ಇಡ್ಲಾರ್ದೇ ಹೊರಗಡೆ ಹೋದೆ ರೀ. ಯಾಕೆ ಹೋದೆ ಅಂದ್ರೆ ಸಜ್ಜಿ ಮೇವು ತೊಗೊಂಡು ಬಂದಿದ್ರಿ ನಿನ್ನೆ. ಅವು ಬೀಜ ಒಣಗ್ತಾವ ಅಂಥೇಳಿ ನಾನು ನನ್ನ ಮಗ ಕುಡಿಸಿ ಇಷ್ಟೊತ್ತನ ಅವತ್ರನ್ನ ಹಚ್ಚಿದ್ರಿ ಸ್ನೇಹಿತರೆ. ಆಡುಗಳಿಗೆ ಮೇವು ಆಗ್ತೈತ್ರಲ್ಲ. ಬ್ಯಾಸ್ಗ್ಯಾಗ ಕೋಳಿ ಬಿಡೋಣ, ಕೋಳಿ ಎಲ್ಲ ಕಡ್ಕೊಂಡು ತಿಂದವ್ರಿ. ಸಜ್ಜಿ ಮೇವು ಭಾಳ ಇಲ್ಲ ರೀ, ಎಲ್ಲ ಬೀಜ ಹೋಗ್ಬಿಟ್ಟಿತ್ರಿ. ಅದಷ್ಟು ಹಚ್ಚಿ ನೀರು ಹಾಕಿ ಬಂದಿವಿ ನೋಡ್ರಿ. ಸೀತಾಫಲಕಾಯಿ ಆಗಾಕತ್ತಾವ್ರಿ ಮತ್ತೆ ಗಿಡಕ್ಕೆ. ನೋಡಿರಿ 4 ಸೀತಾಫಲಕಾಯಿ ಹೊಂಟವ್ರೆ. ಊಟ ಮಾಡ್ಬೇಕ್ರಿ. ರೊಟ್ಟಿ ಮಾಡಿನೂ ಊಟ ಮಾಡಿ ಹೊಟ್ಟೆ ಹಸ್ದಂಗೆ ಆಯ್ತು ರೀ. ಅಲ್ಲಿ ಹೊಲ್ದಂದ ಕೆಲಸ ಮಾಡ್ದಂಗೆ ಆಗಿಬಿಡ್ತೈತ್ರಿ. ಇಷ್ಟು ರೊಟ್ಟಿ ಮಾಡಿ ನೋಡ್ರಿ. ಮರುನ ಊಟ ಮಾಡಿ ಹೋಗ್ಯಾನ್ರಿ. ಈಗ ಅಂಗಡಿಗೆ ಹೋಗ್ಯಾನ್ರವ. ಒಲಿ ಮೇಲ್ಗಡೆನೆ ಮಾಡೀನಿ ತೆಳ್ಳಗೆ ಹಂಗೆ ರೊಟ್ಟಿ. ನಿನ್ನೆ ಇಷ್ಟಿನ ಸಾಂಬಾರು ಐತ್ರಿ. ಪಲ್ಯ ಮಾಡ್ಬೇಕ್ರಿ ಇನ್ನು. ಅಂತ ಮೊಸರು ಐತೆ ನೋಡ್ರಿ, ಆಕಳು ಮೊಸರು ರೀ. ನಿನ್ನೆ ಹಾಲು ಕೊಟ್ಟಿರಿ ನಮ್ಮ ನೆಗ್ಯಾನಿ. ಮೊಸರು ಹೆಪ್ಪ ಹಚ್ಚಿದ್ದೀವಿ ರೀ. ಹಾಲು ತಿನ್ನಂಗಿಲ್ಲ ರೀ ನಮ್ಮ ಮನ್ಯಾಗ. ರಾತ್ರಿ ಒಂದು ಸ್ವಲ್ಪ ಹಾಕೊಂಡು ತಿಂದಾರ. ಇನ್ನೂ ಇಷ್ಟು ಮೊಸರು ಐತ್ರೆ. ಯಜಮಾನ್ರು ಬುತ್ತಿ ಕಟ್ ಅಂದ್ರೆ ರೀ, ನಮ್ಮ ಯಜಮಾನ್ರು ಬುತ್ತಿ ಕಟ್ ಅಂದ್ರೆ ಆವಾಗ ಪಲ್ಯ ಮಾಡ್ತೀನಿ ರೀ ಏನಾರೇ ಒಂದು ಸ್ವಲ್ಪ. ಲಾಸ್ಟ್ ರೊಟ್ಟಿ ನೋಡ್ರಿ. ಇದು ದಿಪ್ಪ ಮಾಡೀನಿ ರೀ. ಫುಲ್ಲು ದಿಪ್ಪ ಐತ್ರಿ ಕೈಯಾಗ. ಹಾಗೆ ರೀ ಅವಸರದಾಗ ಇಷ್ಟು ಮೂಲಿ ಕಟ್ ಆಯ್ತು ರೀ. ದಿಪ್ಪ ನಾನು ಅವಸರಲ್ಲೇ ಬೇಯಲಿಲ್ಲ ರೀ ಅದು ರೊಟ್ಟಿ. ಮೂಲಿ ಕಟ್ಟಾತ್ರಿ. ಬಡ ರೀ ಹೊಂಟಿದ್ರಿ ನಮ್ಮ ಅರುಣ. ಮತ್ತು ನಿಮ್ಮ ಪಪ್ಪ ಬಂದು ಬೈತಾರಪ್ಪ ಅವು ಬೀಜ ಹಚ್ಲಿಕ್ರ ಅಂತ ಅನ್ನಕತ್ತಾರೆ. ಅನ್ನಾನ ನೀ ಬಾ ಮತ್ತು ಹೆಂಗೆ ಹಚ್ಚುದತ್ತೆ ಈ ಒದ್ರಾ ಕಟ್ಬಿಟ್ಟಾರಿ. ಹಾಗೆ ಕಸದಾಗ ಹಚ್ಲತ್ತೀವಿ. ಕಸ ಕಿತ್ತು ಕೊಟ್ಟೆರೆ. ಕಿತ್ತು ಕೊಡೋಣ ಅದ್ರನ್ನ ಹಚ್ಚಿದ್ರಿ. ಒಂದು ಸ್ವಲ್ಪ ಕುರ್ಪಿಲೆ ಕೆಬ್ರಿ ಒಲಿ ಮ್ಯಾಗ್ರಿ ಕಮಾನ್ಲೆ ಬೆಕ್ಕ ಇಳ್ಯಾಕತ್ಬಿಟ್ಟೈತ್ರಿ. ಮತ್ತು ಅದಕ್ಕೆ ಜಾಳ್ಗಿ ಗಿಡಕ್ಕೆ ಸುತ್ತಿ ಹಚ್ಚಿದ್ದೀರಿ. ಆ ಗಿಡದ ಹಂತಕ್ಕೆಂದು ಜಗ್ಗಿ ಓದಿ ಈಗ ಹಚ್ಚಿ ಬಂದೀನಿ ರೀ ಜಾಳ್ಗಿಗೆ ಮ್ಯಾಗ. ಊಟ ಮಾಡಿ ಮತ್ತು ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿರಿ. ಅಂಗಡಿಗೆ ಹೋಗಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಬಟ್ಟೆ ಬಾಂಡೆ ಮಾಡ್ತೀನಿ ರೀ ಈಗ. ಬರ್ರಿ ಸ್ನೇಹಿತರೆ ಊಟ ಮಾಡೋಣ. ಜೋಳದ ರೊಟ್ಟಿ ಮೊಸರು. ನಿಮ್ಮ ಮನೇಲಿ ಏನು ಊಟಕ್ಕೆ ಮಾಡ್ರಿ ಅಂತ ಕಮೆಂಟ್ ಮಾಡಿರಿ. ಮತ್ತು ಅಂಗಡಿಗೆ ಹೋಗಿ ಸಿಗ್ತೀನಿ ನೋಡ್ರಿ. ನೋಡಿ ಸ್ನೇಹಿತರೆ ಅಂಗಡಿಗೆ ಬಂದೆ ರೀ. ಬಂದು 2 ತಾಸು ಆಯ್ತು ರೀ. ನಾನು ಲಾಗ್ ಮಾಡೋಕ್ಕೆ ಇದನ್ನ ಆಗಲಿಲ್ಲ ರೀ. ಯಾಕಂದ್ರೆ ಬಟ್ಟೆ ತೊಳೆದು ಹಾಕ್ಲಕ್ಕ ಇಲ್ಲೇ ತೊಗೊಂಬಂದಿರಿ. ನೀರು ಹೋದ್ರಿ ಅಲ್ಲಿ ಮನೆ ಅಂತ್ಯಕ್ಕೆ ನೀರು ಹೋಗೋಣ. ಅಲ್ಲೇ ಬೋರ್ನ ಅಂತ್ಯಕ್ಕೆ ಕಲ್ಲು ಹಾಕಿ ತೊಳ್ದು ನೋಡ್ರಿ. ಕಲ್ಲು ಹಾಕಿ ನೋಡ್ರಿ ಅಲ್ಲಿ ಬೋರ್ನ ಅಂತ್ಯಕ್ಕೆ. ಕೈ ಬೋರ್ ಐತ್ರಿ ನಮ್ಮ ಅಂಗಡಿ ಬಾಜುನ. ನಮ್ಮ ಅರುಣಾನು ಹೋಗ್ಯಾನ್ರಿ ಅವ್ರ ಅಪ್ಪಾರಿಗೆ ಬುತ್ತಿ ಕೊಡೋಕೆ. ಈ ಕಡೆ ಅಂಗಡಿ ನೋಡ್ಕೋತು ನಿನ್ನೆ ಇದಷ್ಟ ಕಸಿ ಉಳಿಸಿ ಹೋಗಿದ್ದೆ ರೀ ಹಚ್ಚುದ್ರಿ.
ಈಗ ಬಂದ ಕಸಿ ಹಚ್ಚಿದ್ದಾರೆ. ನಿನ್ನೆ ವಿಡಿಯೋಕ್ಕೆ ಎಡಿಟಿಂಗ್ ಮಾಡೋದಿತ್ತು ರೀ, ಅದೊಂದು ಸ್ವಲ್ಪ ಎಡಿಟಿಂಗ್ ಮಾಡಿದೆ. ತಮ್ಮೇಲು ಟೈಟಲ್ ಕೊಡೋದ್ರಿ, ವಿಡಿಯೋ ಅಪ್ಲೋಡ್ ಮಾಡೋಕೆ ಹಾಕೀನಿ. ಯಾವಾಗ ಹೋಗ್ತೈತೇನೋ ಗೊತ್ತಿಲ್ಲ, ನೆಟ್ವರ್ಕ್ ಅಂತೂ ಸರಿಯಾಗಿ ಬರೋಂಗಿಲ್ಲ. ಹಿಂಗೆ ಬಂದೈತೆ ನೋಡಿ ಸ್ನೇಹಿತರೆ ಬ್ಲೌಸ. ಹೆಂಗೆ ಬಂದೈತೆ ಅಂತ ಕಮೆಂಟ್ ಮಾಡಿರಿ. ತೋಳಂತೂ ಮಸ್ತ್ ಕಾಣಕತ್ತವ್ರೆ. ಕಡೆ ಅವಿನೂ ಬಂದಾರೆ ಬ್ಲೌಸ್ ಕಟ್ಟಿಂಗ್ ಮಾಡತ್ತ ನೋಡ್ರಿ. ನಾನು ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿದೆ ರೀ, ಬ್ಲ್ಯಾಕ್ ಕಲರ ಕಟ್ ಮಾಡಿ ಇಟ್ಟಿದ್ರಿ. ಈಗ ತೋರಿಸ್ಕೋತಾನ. ಇವು ಎರಡು ಬ್ಲ್ಯಾಕ್ ಅದಾವ ರೀ. ಒಂದು ಕಟ್ ಮಾಡಿದೆ ರೀ. ಈಗ ಇದು ನಿನ್ನೆ ಉಳ್ದೈತಲ್ಲ, ಇವು ಎರಡು ದಾರ ಹಾಕಿ ಒಮ್ಮೆ ಹೊಲಿಬೇಕಂತ ಹೇಳಿ. ಡ್ರೆಸ್ ಕವರ್ ತೋರ್ಸವಿ, ಅದು ಡ್ರೆಸ್ಸಿಂದು ಕವರ್ ಹಠ ತೋರಿಸಿ. ಡ್ರೆಸ್ ತಂದ ನೋಡ್ರಿ ಕವಿ, ನೀನು ಬಂದಿದ್ದಿಲ್ರಿ. ಕವರ್ ತೋರಿಸಿ ನೋಡಿರಿ. ಡ್ರೆಸ್ ಎಷ್ಟು ಚಂದ ಅದ ನೋಡ್ರಿ. ಇವು ತೋಳ ಹಚ್ಚದೈತೈತ್ರಿ, ತಂದಾರ ಹತ್ರನ ತೋಳ ಆ ಥರ ಕೊಟ್ಟಾರ ನೋಡ್ರಿ. ಬ್ಲೌಸ್ ಕಟ್ಟಿಂಗ್ ಮಾಡತ್ತಾರ ಅವ್ರವ್ರಿಗೆ. ಇದು ಕಟೋರಿ ಬ್ಲೌಸ್ ಐತ್ರಿ. ಕಟೋರಿಗೆ ಈಗ ಸಾದಾ ಹೊಲಿಯತ್ರಿ ಅವರು, ಬ್ಲ್ಯಾಕ್ ಕಲರ್ ರೀ. ಬರ್ರಿ ಸ್ಟಿಚಿಂಗ್ ಮಾಡೋ ಮುಂದೆ ಇವತ್ತು ಎಷ್ಟು ಆಗ್ತಾರೆ ಸ್ಟಿಚಿಂಗ ತೋರಿಸ್ತೀನಿ ನೋಡಿ. ಯಾಕೋ ಏನು ಬೇಕಾಯ್ತೆ? ಏನು ಕೊಡ್ಬೇಕ? ಹಾಂ ರೊಕ್ಕ ಏನು ತರ್ಬೇಕಾ? 5 ರೂಪಾಯಿ ಆಗಲೇ ಅಡ್ಕೆ ಪ್ಯಾಕೆಟ್ ಮುರ್ಕೋತಾರಂತ ಹೇಳಿ. ಇಲ್ಲ ಏಯ್ ಹಾಯ್ ಮಾಡು, ಹಾಯ್ ಮಾಡು. ಅಂಗಡಿಗೆ ಬಂದಾರೆ ಅವರು. ಬರ್ರಿ ಮಾತು ನೋಡಿ ಸ್ನೇಹಿತರೆ, ಅವು ಎರಡು ಬ್ಲೌಸ್ನ ಸ್ಟಿಚಿಂಗ್ ಮಾಡಿದೆ ರೀ. ಇದು ನಾರ್ಮಲ ಹಾಗೆ ನೋಡಿ ಸ್ನೇಹಿತರೆ, ಇವೆರಡು ಬ್ಲೌಸ ಸ್ಟಿಚಿಂಗ್ ಮುಗಿದು ರೀ. ಇವತ್ತ ಕಟಿಂಗ್ ಮಾಡಿದ್ದಾರೆ ಈ ಬ್ಲೌಸ. ಇದು ಏನೈತಿ ಮನೆ ಕಟ್ ಮಾಡಿರೋದು. ಈ ಥರ ಲೇಸ್ ಕೊಟ್ಟಿನ್ರಿ, ಅದಕ್ಕೆ ಲೇಸ್ ಕೊಟ್ಟಿನ್ರೆ. ಈ ಬ್ಲೌಸ್ದವ್ರು ಇವು 3 ಪಿನ್ಸಿಂಗ್ ಆದವು ರೀ. ಅವರು ಇನ್ನೂ 2 ಸ್ಟಿಚ್ ಮಾಡೋದೈತ್ರಿ ಬೇರೆದವರು. ಅದ್ರ ಮಧ್ಯೆ ನಂದು ಒಂದು ಕಟ್ ವರ್ಕ್ ಡಿಸೈನ, ಇದನ್ನು ಸ್ಟಿಚ್ ಮಾಡ್ಕೋಬೇಕಂತೇಳಿ ಕಟ್ ಮಾಡಿ ನೋಡ್ರಿ. ಕಟ್ ವರ್ಕ್ ಡಿಸೈನ್ ಐತಿ ಬ್ಲೌಸು. ಮೀಶೋದಿಂದ ತರಿಸಿರೋದ್ರಿ. ಸುಮ್ಮ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತ್ರಿ. ಎಲ್ಲ ಸೀರೆಗೇನು ಈಗ ಹೊಲ್ಕೊಳಕ್ಕೆ ಆಗಂಗಿಲ್ಲ ರೀ. ಕಸ್ಟಮರ್ ಹೊಲಿವನ ಹೆಚ್ಚಾಗಿರ್ತವ್ರೆ, ನಮ್ಮ ಹೊಲ್ಕೊಳಕ್ಕೆ ಆಗೋದಿಲ್ಲ ಅಂತೇಳಿ ಇದನ್ನೊಂದು ಹೊಲ್ಯಾಕತ್ತಿ ನೋಡ್ರಿ. ಎಷ್ಟು ಆಗ್ತೈತಿ ನೋಡ್ರಿ. ಟೈಮ್ 8 ಗಂಟೆ ಆಗಕ್ಕೆ ಬಂದೈತ್ರಿ. ನಿನ್ನೆ 9 ಗಂಟೆಗೆ ಹೋಗಿದ್ದೀವಿ ರೀ. ಹಾಗೆ ರೀ ಕಸ್ಟಮರ್ದು ಬ್ಲೌಸ್ ಹೊಲಿದಾಗ ನಮ್ಮ ಹೊಲ್ಕೊಳಕ್ಕೆ ಆಗೋದೇ ಇಲ್ರಿ. ಏನಾಯ್ತಮ್ಮ ಸೌಂಡ್ ಅದ? ಹಾಂ, ಈ ಥರ ಸ್ಟೋನ್ ಬಂದವ್ರಿ. ಏನು ಮಾಡಿದ್ರಿ ನೋಡಿರಿ, ಗ್ಲಾಸ್ ಪೀಸ್ ಅದಾವ್ರಿ, ಗ್ಲಾಸಿನ ಸ್ಟೋನ. ಬರ್ರಿ ಎಷ್ಟು ಆಗ್ತೈತೆ ಅಷ್ಟು ಸ್ಟಿಚ್ ಮಾಡ್ತೀನಿ ರೀ. ನಾಳೆ ಮತ್ತೆ ಸ್ಟಿಚಿಂಗ್ ಮಾಡ್ತೀನಿ ರೀ. ಯಾಕಂದ್ರೆ ನಮ್ಮ ಹಿಂದೆ ಇಡೋಣ ಹಾಗೆ ಹಿಂದೆ ಹಿಡ್ದಾಕೈತ್ರಿ. ಬೇರೆದವ್ರಿನ ಹೊಲಿಗೆ ಕೊಡ್ಬೋದ್ರಿ ಅರ್ಜೆಂಟ್. ನಮ್ಮ ಮನ್ಯಾನವನ ಏನಾಗ್ತೈತೆ ರೀ, ಹಿಂದೆ ಹೊಲಿದ್ರೆ ಆತ, ನಾಳೆ ಹೊಲಿದ್ರೆ ಆತ ಹಿಂಗೆ ಬರೀ ಮುಂದೆ ಹಾಕೋತ ಹೋಗೋದಾಗ್ತೈತೆ ರೀ. ಟೇಲರ್ಗಳು ತಮ್ಮದು ಯಾವಾಗೂ ತಮ್ಮಕ್ಕೆ ಟೈಮ್ ಕೊಟ್ಟು ಯಾವಾಗ ಹೊಲ್ಕೊಳಂಗಿಲ್ಲ ನೋಡಿ. ಅರ್ಜೆಂಟಾಗಿ ಯಾವ ಥರನ ಹೊಲ್ಕೊಂಡು ಬಿಡೋದಾಗ್ತೈತೆ ರೀ. ಮನೆ ಜಾತ್ರೆಗೆ ಒಂದು ಹೊಲ್ಕೊಂಡಾಕಿ ಬ್ಲೌಸ, ಯಾವುದನ್ನು ಸ್ಟಿಚ್ ಮಾಡ್ಕೊಂಡೇ ಇಲ್ಲ. ಬರ್ರಿ ಇದನ್ನು ಸ್ವಲ್ಪನಾದರೂ ಇದು ಕಟ್ ವರ್ಕ್ ಡಿಸೈನ್ ಐತಿರಲ್ಲ, ಇದಕ್ಕೆ ಸ್ವಲ್ಪ ಸ್ಲೋ ಆಗಿ ನಾವು ಸ್ಟಿಚ್ ಮಾಡ್ಕೋಬೇಕಾಗ್ತದೆ ರೀ. ಹೆಂಗೆ ಸೇಪ್ ಐತಿ, ಸೇಪ್ ಒಂದು ಸ್ವಲ್ಪನೂ ಪರಕ್ ಆಗಬಾರ್ದು ರೀ. ಅದಕ್ಕೆ ಇದು ಮಧ್ಯದಲ್ಲಿ ಈ ಥರ ಸ್ಟಾಚ್ನಿ ಹಾಕ್ತೀನಿ ರೀ. ಇದಕ್ಕೆ ಇಲ್ಲಾಂದ್ರೆ ಸೇಪು ದೊಡ್ಡದು ಭಾಳ ಆಗ್ತದೆ ಸ್ನೇಹಿತರೆ. ಕೊರಳಿನ ಸೇಪ ನಾವು ಇಷ್ಟು ಬ್ರಾಡಾಗಿ ಉಟ್ಕೊಳಂಗಿಲ್ಲ. ನಮ್ಮ ಕೊರಳಿನ ಎಷ್ಟು ಬ್ರಾಡ್ ಐತಿರಲ್ಲ ಅಷ್ಟೇ ಇಟ್ಟು ಸ್ಟಿಚ್ ಮಾಡ್ತೀನಿ ನೋಡ್ರಿ. ಇಲ್ಲೇನೈತಿ ಗುಂಡ್ಪಿನ್ ಹಾಕಿ ಕೆಳಗಡೆ ನಡಿತೈತೆ ರೀ. ಮ್ಯಾಲ್ಗಡೆ ಇಲ್ಲಾಕಂದ್ರೆ ಶೋಲ್ಡರ್ ಜಾರಕ್ಕೆ ಚಾಲೂ ಮಾಡಿಬಿಡ್ತೈತೆ ರೀ. ಜಾಸ್ತಿ ಈ ಥರ ಡೀಪ್ ಆಯ್ತಂದ್ರೆ ರೀ, ಹರು ಇದ್ರೆ ಹಾಕೊಳ್ಳೋರಿಗೆ ನಡಿತೈತ್ರಿ. ಅದಕ್ಕೆ ವರ್ಕ್ ಮಾಡಿಸೋರು ಏನು ಮಾಡ್ತಾರೆ, ಅಳತೆ ಕೊಡ್ತಾರೆ ಬ್ಲೌಸಿಂದು. ಅಳತೆ ತೊಗೊಂಡು ಇಲ್ಲಿ ಶೋಲ್ಡ್ರ್ ಮಾರ್ಕ್ ಮಾಡಿರಿ. ಅವ್ರದ್ದು ಎಲ್ಲಿಗೆ ಶೋಲ್ಡ್ರ್ ಬರ್ತೈತಿ
ಈ ಶೋಲ್ಡ್ರದ್ದು ಇಲ್ಲಿ ಇಟ್ಟು ಈ ಸೈಡಲ್ಲಿ ವರ್ಕ್ ಹಾಕ್ತಾರೆ. ಇವೆಲ್ಲ ರೆಡಿಮೇಡನ್ನು ಅವರು ತಮ್ಗೆ ಎಷ್ಟು ಸೇಪ್ ಇರ್ತೈತೆ ಅಷ್ಟು ಇಷ್ಟು ಡೀಪ್ನು ಒಬ್ಬೊಬ್ರು ಇಟ್ಕೊಳಂಗಿಲ್ಲ. ಡೀಪ್ ಬಂದಾಗ ಏನು ಮಾಡಬೇಕಾಗ್ತೈತೆ, ಡೀಪ್ ಕಡಿಮೆ ಇದ್ದಾಗ ಇಲ್ಲಿಗೆ ಹಚ್ಚಿ ನಾವು ಕಟ್ ಮಾಡ್ಕೋಬೇಕಾಗ್ತೈತ್ರೆ. ಮತ್ತು ಜಾಸ್ತಿ ಡೀಪ್ ಉಡೋರ್ದು ಏನೈತಿ ಇಷ್ಟೇ ರೀ ಲಾಸ್ಟ್. ಇದ್ರಾಗ ಎಷ್ಟು ಕೊಟ್ಟಿರ್ತಾರೆ ಲೆಂತ್, ಕೊರಳಿನ ಲೆಂತ್ ಅಷ್ಟೇ ಇಟ್ಕೋಬೇಕಾಗ್ತೈತೆ ನೋಡಿರಿ. ಅದಕ್ಕೆ ಹೊರಗಡೆ ಹೋಗಿ ನಾವೇ ಅಳತೆ ಕೊಟ್ಟು ವರ್ಕ್ ಮಾಡಿಸೋದು ಬೆಸ್ಟ್ ರೀ. ಆದರೆ ಅಮೌಂಟು ಜಾಸ್ತಿ ಸ್ನೇಹಿತರೆ. ನಮ್ಮಂಥ ಮಿಡಿಲ್ ಕ್ಲಾಸ್ದವ್ರಿಗೆಲ್ಲ ಇದೇ ಜಾಸ್ತಿ ರೀ. ನೋಡಿ ಎಷ್ಟು ಚಂದ ಐತ್ರಿ ವರ್ಕ್ ಇದು. ಬಸ್ ಸ್ನೇಹಿತರೆ ಎಷ್ಟು ಆಗ್ತೈತೆ ಅಷ್ಟು ಸ್ಟಿಚ್ ಮಾಡ್ತೀನಿ ರೀ. ಗಾಡಿ ಯಾವ ಥರ ಐತೆ ನೋಡ್ರಿ, ಅದು ಚಿಕ್ಕಬೇಕು ಹೊಳ್ಯಾಕತ್ತೈತ್ರಿ ಗಾಡಿ. ನೋಡ್ರಿ ನಮ್ದು ಆಕಾರ ಹೆಂಗಾಗೈತೆ ಸ್ಟಿಚ್ ಮಾಡ್ಕೋತ. ಶರೀರ ಏನೂ ನೋಡ್ಕೊಳಂಗೆ ಇಲ್ಲ ರೀ. ನೋಡೋಕ್ಕಾಗ್ತಾ ಇಲ್ಲ ರೀ ಮುಖ. ನೋಡಿ ಸ್ನೇಹಿತರೆ ಎಲ್ಲ ಅಟ್ಯಾಚ್ ಮಾಡಿದೆ ರೀ. ತೋಳಾಟ ಜಾಯಿಂಟ್ ಮಾಡ್ರೆ ಬ್ಲೌಸ್ ಮುಗೀತ್ರಿ. ಟೈಮ್ 9 ಗಂಟೆ ಆಗೈತ್ರಿ. 7:42 ಸ್ಟಿಚ್ ಮಾಡಾಕತ್ತಿದ್ದೆ ರೀ. ಕಟ್ ವರ್ಕ್ ಡಿಸೈನ್ ಎಲ್ಲ ಸ್ವಲ್ಪ ಲೇಟ್ ಆಗ್ತೈತೆ ನೋಡ್ರಿ. ಹಿಂಗೆ ಹೊಲಿದು ಪ್ಲೇನ್ ಇದ್ರೆ 1 ತಾಸ್ನ್ಯಾಗ ಹೊಲಿತೀನಿ ರೀ. ನಾ ಯಾರಾದರೂ ಅಂಗಡಿ ಒಳಗಡೆ ಕುಂಡ್ರವ್ರು ಇದ್ರಿ ರೀ. ರೀ ಇದು ಕಟ್ ವರ್ಕ್ ತೆಗಿಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತೈತ್ರಿ. ನಾಳೆ ತೋರಿಸ್ತೀನಿ ರೀ ಪೂರ ಫಿನಿಸಿಂಗ್ ಸ್ಟಿಚ್ ಮಾಡಿದ ಬೆಳಕು ರೀ. ಫ್ರಂಟ್ ನೋಡ್ರಿ ಎಲ್ಲ ಜಾಯಿಂಟ್ ಮಾಡೀನಿ ರೀ. ತೋಳಾಟ ಅಟ್ಯಾಚ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡ್ರೆ ಬ್ಲೌಸ್ ಮುಗಿತಿತ್ರಿ. ಟೈಮ್ 9-11 ಆಗಿತ್ತು. ಹೊಟ್ಟೆ ಹಸ್ಯಾಕತ್ತೈತ್ರಿ, ಕೆರ್ಯಾಕತ್ತೈತಿ ಹೊಟ್ಟಿ ರೀ. ಮಧ್ಯಾಹ್ನದಾಗ ಊಟ ಇಲ್ಲ ರೀ. ನಮ್ಮದೇ ಬ್ಲೌಸ್ ಹೊಲ್ಕೋಬೇಕಾದ್ರೆ ಅರ್ಜೆಂಟ್ ಆತು ನಮ್ಮ ಮನ್ಯಾಗ ಅನ್ನಕತ್ತಾರೆ ರೀ ಎಲ್ಲರೂ. ನಮ್ಮ ಗಡಿಗಳೆಲ್ಲ ಕಾಯ್ಕೋತ ಕೂತಾವ ನೋಡ್ರಿ. ನೋಡ್ರಿ ಹೋಗೋಣ ಮನೆಗೆ. ಗಣಪ ಗಣಪ ಇದು ಇರು ಒಳಗದ ಬಾಟ್ಲಿ ಹಿಕ್ರಿ ಅಂಗಡಿ. ಕಣ ನೋಡ್ಕೋತ ಕೂತಾರ. ಫೋನ್ಯಾಗ ಕಣ ಆತ್ಲ ಎಲ್ಲಿ ಫೋನ್ಯಾಗ ನೋಡಾಕತ್ತಿದ್ರಿ ಇಟ್ಟತನ ಒಂದೇವ. ನೀ ಹೋಗಿದ್ದೇನ ಕನಕ ನೋಡಾಕ? ಇಷ್ಟೊತ್ತನ ನೋಡ್ಬೇಕು ನೀ ಅಲ್ಲಿ ಕಾಟಿ ಮ್ಯಾಗ. ತುಂಡು ಹೊಡೆದ ನೋಡಿ ಸ್ನೇಹಿತರೆ ಮನೆಗೆ ಬಂದು ರೈಸ್ ಮಾಡಿದ್ರಿ. ಈಗ ಈ ಸೈಡ ತತ್ತಿ ಕುದಿಯಕ್ಕೆ ಇಟ್ಟಿನಿ ರೀ. ನಾನು ಸಾರು ಮಾಡಿದ್ದೆ ರೀ. ಕೊಬ್ಬರಿ ಶೇಂಗಾ ಮಿಕ್ಸ್ ಮಾಡಿ ಸಾರು ಮಾಡಿದ್ದೆ ರೀ. ಮತ್ತು ನನ್ನ ಮಗ ಬರಾಗ ಈಗ ತತ್ತಿ ತೊಗೊಂಡು ಬಂದ ನೋಡ್ರಿ, 4 ತತ್ತಿ. ಆ ಕಡೆ ರೈಸ್ ಮಾಡಿ ಪ್ಯಾನಿನ ಗಾಳಿಗೆ ಒಂದು ಸ್ವಲ್ಪ ಆರಾಕಿ ಇಟ್ಟಿನಿ ರೀ. ಟೈಮ್ 10 ಗಂಟೆ ಆಗೈತೆ ರೀ. ಊಟ ಮಾಡಿ ಮಲ್ಕೋಬೇಕಾದ್ರೆ 11 ಆಗ್ತೈತೆ ನಮಗೆ. ಬಂದು ಅಕ್ಕಿ ಹಸನ್ ಮಾಡಿಕೊಂಡು ಸಾರಿಗೆಲ್ಲ ಅವತ್ತನ್ನ ಬೆಳ್ಳುಳ್ಳಿ ಸುಲ್ಕೊಂಡು ಕೊಬ್ಬರಿ ಮಿಕ್ಸರ್ಗೆ ಹಾಕ್ಕೊಂಡು ಶೇಂಗಾ ಮಿಕ್ಸರ್ಗೆ ಹಾಕೋದು, ಟೊಮೆಟೊ ಶೇಂಗಾ ಸ್ವಲ್ಪ ಜೀರಿಗೆ ಎಲ್ಲ ಮಿಕ್ಸ್ ಮಾಡಿ ಮಿಕ್ಸರ್ಗೆ ಹಾಕಿ ಗೊತ್ತಾಗ್ಲಾರ್ದಂಗೆ ಮಾಡಿಬಿಡಿದ್ರಿ ಸಾಂಬಾರು. ಹಿಂಗೆ ಕೊಬ್ಬರಿ ನನ್ನ ಮಗಗೆ ಇಷ್ಟ ಆಗಂಗಿಲ್ಲ ರೀ ಕೊಬ್ಬರಿ ಹಾಕಿದ್ದು. ಅದಕ್ಕೆ ಶೇಂಗಾ ಒಂದು ಸ್ವಲ್ಪ ಹಾಕಿದ್ರೆ ಶೇಂಗಾ ಸಾಂಬಾರು ಐತೆ ತಂದ್ಕೊಂಡು ತಿಂತಾನೆ ನೋಡ್ರಿ ಅವ. ಈ ಕಡೆ ಮೊಟ್ಟೆನೂ ಕುದಿಲಾಕತ್ತಾರೆ. ರೊಟ್ಟಿ ಅದಾವ ಮುಂಜಾನೆದು ಸಣ್ಣಗೆ ಕುದಿಲಾಕಿಟ್ಟಿನ್ರಿ ಸಾಂಬಾರು. ಈ ಕಡೆ ಆರಬಾರ್ದು ಅಂತೇಳಿ ನಿದ್ದೆ ಅಂದ್ರೆ ಚಿಕ್ಕಾಪಟ್ಟೆ ಬರಾಕತ್ತವ್ರಿ ನಿದ್ದೆ. ಬಾಂಡೆ ತೊಳ್ಯಾಕಾಗಲಿಲ್ಲ ನೋಡ್ರಿ, ಅಷ್ಟು ಹಂಗೆ ಅದಾವ. ನಾ ಕಳಾಕೋಲಪ್ಪ ಕಳ್ಸಾಕತ್ತೀವಿ. ನಿದ್ದೆ ಬರತ್ತ ನೋಡ್ರಿ ನಮ್ದು ಅರುಣ ಅಂದ್ ನೋಡ್ರಿ. ನೆಲಕ್ಕೆ ಉಳ್ಳಾಡ್ದೆ ಒಟ್ಟು ವಯಸ್ಸಾದ ಮುದುಕಾಗ್ಯಾನ, ಹಳೆ ಮುದುಕ್. ಸೊಂಟ ನುಸಾಕತೈತ ನೋಡ್ರಿ. ನಮಗೆ ಸೊಂಟ ನುಸ್ಲಾಕತೈತೆ ಅನ್ಬೇಕು, ನಿನಗೆ ಹೆಂಗೆ ನುಸ್ತೈತಿ ಸೊಂಟ? ಗಳೆ ಹೊಡೆದಿದ್ದಿ ಬಾಯ್. ಕುಕ್ಕರ್ ಸಿಟ್ಟಿ ಇದು ಆಗೈತೇನು, ಊಟ ಮಾಡ್ಬಾ. ಪಪ್ಪ ಎಲ್ಲ ಅದ ಎಲ್ಲಿ? ಅಂಗಡಿ ಮುಂದೆ ಅದಾರೇನ? ಫೋನ್ ನೋಡ್ಕೋ ತಲೆ ಕೂತಾರ. ಹ್ಯಾಂಗ ಮರ ಹೊಟ್ಟೆ ಹಸ್ತೈತಿ ಬದ್ರ ಫೋನ್ ಹಚ್ಚ.
ಬಾ ಅತ್ತೆ ಬೆಳಗ್ಗೆ ಊಟ ಮಾಡೋಣ ಬರ್ರಿ. ನೋಡ್ರಿ ನಿನ್ನಿದು ಇನ್ನೂ ಇಷ್ಟು ಮೊಸರು ಐತಿ, ಸಾರು ಐತಿ, ಎಲ್ಲ ಮೊಸರಿಗೆ ಹಾಕಿಬಿಡ್ರಿ. ಅನ್ನ ಐತ್ರಿ ಅಟ್ಟ ಯಾರು ತಿನ್ಲಿಕ್ರೆ ಒಟ್ಟು ಕೋಳಿಗಳಿಗೆ ದಂಡು ಮತ್ತು ಇದು ನಮ್ಮ ನೆಗ ನೀರು ಮೊಸರು ತಂದು ಕೊಟ್ಟು ಹೋಗ್ಯಾರ. ಇವತ್ತಿಂದ ರೊಟ್ಟಿ ಅದಾವ್ರಿ, ಒಂದು 5-6 ರೊಟ್ಟಿ, ಜೋಳದ ರೊಟ್ಟಿ ಅದಾವ್ರಿ. ಇಷ್ಟ ತಂಗ ರೊಟ್ಟಿ ಅಂದ್ರೆ ಹಂಗೆ ಉಳಿಯತ್ತವ, ತುಸು ಮಾಡಿದ್ರಿ ಇವತ್ತು. ನಾ 5 ರೊಟ್ಟಿ ಉಳ್ದ ನೋಡ್ರಿ. ಬುತ್ತಿ ಕಟ್ಟಿ ಕೊಟ್ಟಿದ್ದಾರೆ, ಬುತ್ತಿ ತಂದಾರೆ. ಹೊಳ್ಳಿ ಉಳ್ಳಾಗಡ್ಡಿ ಹಾಕಿದ್ದೀರನ್ನ ಮತ್ತು ಅವ ಒಂದು 2 ಉಳ್ಳಾಗಡ್ಡಿ ತಂದಾರ ನೋಡಿದ್ರು. ಹಾಂ ಅಪ್ಪ, ಎದ್ರಾಗ 2 ಹಾಕಿದ್ದೆ ನಾ, 2 ತೊಗೊಂಡೇ ಇಲ್ಲ, ಹಾಗೆ ಹೊಳೆ ತೊಗೊಂಬಂದಾರ. ಮತ್ತು ತೊಗೊಂಬಂದಾಗ ಅಲ್ಲಿವು ಅವು ನೋಡಿ. ಈ ಡಬ್ಬ್ಯಾಗ ಮೊಸರು ಹಾಕಿದ್ದೀರಿ, ಇದ್ರಾಗ ಸಾಂಬಾರು ಹಾಕಿ ಈ ಪ್ಲೇಟ್ ಇಟ್ಟು ರೊಟ್ಟಿ. ಹಾಂ ಅಪ್ಪ, ಬರ್ನಿ ಕೊಟ್ಟು ಹೋಗ್ಯಾರ. ಚರ್ಗಿ ಕೊಟ್ಟೇನಿ ಯಾವ್ದು ಮತ್ತು ಮೊನ್ನೆ ಅನ್ನ ಸಾಂಬಾರು ಕೊಟ್ಟಾರ ಕಾಯಿ ಸಾಲೆ ಅಂತ. ಉಳ್ಳಾಗಡ್ಡಿ ಇಲ್ಲಾರ್ಗೆ ಇದ್ದಂಗೆ ಐತ್ರೆ ತೊಗೊಂಡು ಬಂದಾರ. ಅಲ್ಲಿ ನಾನು ಇವು ಸಣ್ಣ ಸಣ್ಣ ಕಟ್ಟಿದ್ದಾರೆ ನಮ್ಮ ಮನೆಯಾಗ, ಇಟ್ಟು ಸಣ್ಣ ಸಣ್ಣ ಅದಾವ್ರಿ. ಹಾಂ ಮತ್ತು ಎಲ್ಲಿ ತೊಗೊಂಡಾರ ನೋಡ್ರಿ. ಆ ಕಡೆ ಇದು ಮಾಡಿದ್ರಾಗ ತತ್ತಿ ಕುದಿ ಬಂದು ಮ್ಯಾಗ ಬರಾಕತ್ತವ್ರಿ. ಗ್ಯಾಸ್ ಆರಿಬಿಡ್ತೈತ್ರಿ, ಕುದಿ ಬರಾತೈತಿ. ಏನು ಒಡೆದೈತಿ ತತ್ತಿ ಗೊತ್ತಿಲ್ಲ. ತತ್ತಿ ರೇಟ್ ಎಷ್ಟು ಏರೈತ್ರಿ, ಹಂಗಾಯ್ತು ನೋಡ್ರಿ. ಅದು ಬಗೋನಿ ಇವತ್ತು ರೀ 2 ತಿಂಗಳ ಆಯ್ತು ನಮ್ಮ ಅಂಗಡ್ಯಾಗ ತತ್ತಿ ಇದ್ದಿದ್ದಿಲ್ಲ ರೀ. ಇವತ್ತು ಕೊಟ್ಟು ಹೋಗ್ಯಾರ ತತ್ತಿ ಗಾಡ್ಯವ್ರು. ಹಳ್ಳ್ಯಾಗ ರೀ ವ್ಯಾಪಾರ ಮಾಡೋದು ತುಂಬಾ ಕಷ್ಟ ನೋಡ್ರಿ. ವ್ಯಾಪಾರ ಅದು ಒಂದು ಮಾಲ್ ಇರ್ಲಿಕ್ರೆ ನಡೆಯಂಗಿಲ್ಲ ರೀ. ತಂದು ಹಾಕೋರು ಡೈಲಿ ತೊಗೋರಿ ಅಂತ ಹೇಳ್ತಾರೆ. ಅದೇ ರೀತಿ ಡೈಲಿ ತೊಗೋರಿ ಅಂದ್ರೆ ಹೆಂಗೆ ನಡೀತೈತ್ರಿ. ಹಳ್ಳಿ ಒಂದೊಂದು ಸಲ ಜಾಸ್ತಿ ಆಗ್ತೈತಿ ರೀ, ಒಂದೊಂದು ಸಲ ಕಡಿಮೆ ಆಗ್ತೈತಿ. ಕಮ್ಮಿ ಆದಾಗ ನಾವು ಇವತ್ತು ಬ್ಯಾಡ್ರಿ ನನ್ನ ರೀ, ನೀವು ಬ್ಯಾಡ ಹತ್ತೀರಿ, ನಾವು ತತ್ತಿ ಕೊಡಂಗಿಲ್ಲತ್ತ ಹಿಂಗೆ ಅಂದು ಹೋಗಿಬಿಡ್ತಾರೆ ರೀ. ನಿರ್ವಾಹ ಇಲ್ಲ ರೀ, ಯಾರು ಬಂದು ಕೊಟ್ಟು ಹೋಗ್ತಾರೆ. ತಗೋದ್ರಿ, ಇಲ್ಲಾಂದ್ರೆ ಬಿಟ್ಟು ನೋಡ್ರಿ. ಬರೀ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆಗೆ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್ ನೋಡ್ರಿ.